ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವು ಯಾರೆಲ್ಲ ಅಭ್ಯರ್ಥಿಗಳು ಸ್ಪೆಷಲಿ GNM ರಿವ್ಯಾಲ್ಯೂಷನ್ ಹಾಕಿ ವೇಟ್ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೆ ಏನಂತಂದರೆ ನಾನು ಪ್ರತಿ ಸಾರಿ ಕೂಡ ವೀಕ್ಲಿನೋ ಅಥವಾ 2 ಡೇಸ್ಗೆ 3 ಡೇಸ್ಗೆ ಒಂದು ಸಲನೋ ವಿಡಿಯೋ ಮಾಡಿ ಅಲ್ಲಿರುವಂಥ ಮಾಹಿತಿಯನ್ನು ಇನ್ನು ಬೋರ್ಡ್ ಮುಖಾಂತರ ಏನೋ ಒಂದು ಮಾಹಿತಿ ಬರುತ್ತೆ ಅದನ್ನು ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೆ. ಬಟ್ ನಿಮಗೂ ಕೂಡ ಗೊತ್ತಿರುವಂತೆ ಬೋರ್ಡ್ ಏನು ನಿಮಗೆ ರಿಪ್ಲೈ ಮಾಡ್ತಾಯಿದೆ ಅಂತಂದರೆ ಅಥವಾ ಸುಳ್ಳು ಪಳ್ಳ ಹೇಳ್ತಾ ಇದೆ, ಅಂದರೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಇದು ಬರುತ್ತೆ ಅಂತ. ನಾನು ಕೂಡ ಸೇಮ್ ಅವ್ರು ಏನು ಹೇಳಿರ್ತಾರೆ ಅದನ್ನೇ ಆ್ಯಸ್ ಇಟ್ ಈಸ್ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೆ. ಬಿಕಾಸ್ ಆಫ್ ಬೋರ್ಡ್ ನಂದಲ್ಲ, ನಾನು ಕೂಡ ಡೈರೆಕ್ಟಾಗಿ ನಾಳೆಗೆ ಬರ್ತವ್ರಪ್ಪ ನಿಮಗೆಲ್ಲ ಟೆನ್ಷನ್ ತೊಗೊಬೇಡ್ರಿ ಅನ್ಲಿಕ್ಕೂ ಬರೋದಿಲ್ಲ. ಸೊ ಹೀಗಾಗಿ ನಾನು ವಿಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದೆ ರಿವ್ಯಾಲ್ಯೂಷನ್ ಬಗ್ಗೆ. ಬಟ್ ನೀವು ನಾನು ಕಾಮೆಂಟ್ಸ್ ಬಾಕ್ಸಲ್ಲಿ ಹೋದರೆ ನೀವು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಎಲ್ಲ ಓಕೆ ಸರ್, ರಿವ್ಯಾಲ್ಯೂಷನ್ ರಿಸಲ್ಟ್ ಯಾವ ಬರುತ್ತೆ ಹೇಳ್ರಿ ಅಂತ ನೀವು ಕೇಳ್ತಾ ಇರುವಂಥದ್ದು. ಸೊ ಈ ವಿಡಿಯೋದಲ್ಲಿ ನಾನು ಏನು ರಿಯಲಿ ಹೇಳೋದಾದರೆ GNMದು ರಿವ್ಯಾಲ್ಯೂಷನ್ಸ್ ಕಂಪ್ಲೀಟ್ ಆಗಿದೆಯಿಲ್ಲ ಅಂತಿಲ್ಲ, ಆದರೆ ಒಂದು ಬಲವಾದ ಕಾರಣ ಆಗಿದೆ, ಬಲವಾದ ಒಂದು ಏನೋ ಪ್ರಾಬ್ಲಮ್ ಇಶ್ಯೂ ಆಗಿದೆ ವಿತ್ ಅ ಬೋರ್ಡ್ ಆ್ಯಂಡ್ ಸ್ಟೂಡೆಂಟ್. ಸೊ ಹೀಗಾಗಿ ಈ ಸ್ಟೂಡೆಂಟ್ಗಳು ಒಂದಷ್ಟು ಗ್ರೂಪ್ ಆಫ್ ಸ್ಟೂಡೆಂಟ್ಗಳು ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಇಶ್ಯೂಗಳನ್ನು ಕ್ರಿಯೇಟ್ ಮಾಡಿಕೊಂಡು, ಅಂದರೆ ಇಶ್ಯೂವನ್ನು ಅಲ್ಲಿ ಬೋರ್ಡಿಗೆ ಹೋಗಿ ಏನು ಮಾಡಿದ್ದಾರೆ ಅನ್ನೋದನ್ನು ಗಮನಕ್ಕೆ ತೊಗೊಂಬಂದಿದ್ದಾರೆ. ಆ ಒಂದು ಇಶ್ಯೂದಿಂದ ಏನಾಗಿದೆ ಅಂತಂದರೆ ಬೋರ್ಡ್ನವರು ಸ್ವಲ್ಪ ಅವೇರ್ ಆಗಲಿಕ್ಕೆ, ಯಾಕಂದರೆ ಈ ವಿದ್ಯಾರ್ಥಿಗಳು ಆ ಒಂದು ಬಲವಾದ ಒಂದು ಕಾರಣವನ್ನು ತೊಗೊಂಡು ಹೋಗಿ ಅವ್ರಿಗೆ ರಿಯಲೈಸ್ ಮಾಡಿದ್ದಾರೆ. ಆ ರಿಯಲೈಸ್ ಮಾಡಿದ ಕಾರಣದಿಂದ ಏನು ಮಾಡ್ತಾರೆ ಅಂದರೆ ಇವರು ರಿಸಲ್ಟ್ಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮೇ ಬಿ ನನಗನ್ನಿಸ್ತಾ ಇದೆ ರಿಸಲ್ಟ್ಗಳಲ್ಲಿ ರಿವ್ಯೂ ಮಾಡ್ತಿರ್ಬೋದು, ನಿಮ್ಮ ರಿಸಲ್ಟ್ಗಳನ್ನು ಮತ್ತೆ ರೀಚೆಕ್ ಮಾಡ್ತಾ ಇರ್ಬೋದು, ರಿವ್ಯೂ ಮಾಡ್ತಾ ಇರ್ಬೋದು. ಇದು ಒಂದು ಕಾರಣ ಆಗಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಅದನ್ನು ನಾನು ಓಪನ್ ಆಗಿ ಕೂಡ ಮಾತಾಡಲಿಕ್ಕೆ ಹೋಗೋದಿಲ್ಲ. ಓಕೆ, ಎರಡನೇದಾಗಿ ಇದ್ರ ಬಗ್ಗೆ ಮಾರ್ಕ್ಸ್ ಕಾರ್ಡ್ ಬಗ್ಗೆ. ಸೊ ನೋಡಿ, ಮಾರ್ಕ್ಸ್ ಕಾರ್ಡ್ ಏನಾಗಿದೆ ಅಂತಂದರೆ ನಮ್ಮ ಪ್ಯಾರಾಮೆಡಿಕಲ್ ಮತ್ತು GNM ನರ್ಸಿಂಗ್ದು ಇವೆರಡೂ ಬೋರ್ಡ್ ಒಂದೇ ಇರೋದರಿಂದ ಮಾರ್ಕ್ಸ್ ಕಾರ್ಡ್ಗಳನ್ನು ಏನು ಮಾಡ್ತಾರೆ ಅಂದರೆ ಪ್ರತಿ ಸಾರಿನೂ ಕೂಡ ಬೋರ್ಡ್ನವರಿಗೆ ಕೊಡ್ತಾಯಿದ್ರು. ಬಟ್ ಹಿಂದಿನ ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ ಮಾರ್ಕ್ಸ್ ಕಾರ್ಡ್ಗಳನ್ನು ಒಂದು ಇದಕ್ಕೆ ಏಜೆನ್ಸಿಗೂ ಅಥವಾ ಥರ್ಡ್ ಪಾರ್ಟಿಗೂ ಅಥವಾ ಒಂದು ಟೆಂಡರ್ ಅಂತ ಕರೆದು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಈ ಕಾರಣದಿಂದ ಏನಾಗಿದೆ ಅಂತಂದರೆ ಆ ಒಂದು ಹೊರಗಡೆ ಏನು ಪ್ರಿಂಟಿಂಗ್ಗೆ ಕೊಡ್ತಾರೆ, ಗೌರ್ಮೆಂಟ್ ಪ್ರಿಂಟಿಂಗ್ ಮಾಡಲಿಕ್ಕೆ ಕೊಡ್ತಾರಲ್ಲ, ಸೊ ಅಲ್ಲಿ ಪ್ರಾಬ್ಲಮ್ ಕೂಡ ಆಗಿದೆ. ಅಂದರೆ ಟೋಟಲಾಗಿ ಹೇಳೋದಾದರೆ ಈ ಬೋರ್ಡೇ ದೊಡ್ಡದು ಪ್ರಾಬ್ಲಮ್ ಅಲ್ಲಿ ಸಿಕ್ಕೊಂಡ್ಬಿಟ್ಟಿದೆ, ಅದರಲ್ಲಿ ನೀವು ಕೂಡ ದೊಡ್ಡ ಪ್ರಾಬ್ಲಮಲ್ಲಿದ್ದೀರಿ. ಸೊ ಹೀಗಾಗಿ ಇದು ಬೋರ್ಡ್ದು ಪ್ರಾಬ್ಲಮ್ ಏನು ವಿಚಿತ್ರ ಬೋರ್ಡ್ ಪ್ರಾಬ್ಲಮ್ ಅನ್ನಿಸ್ತಾ ಇದೆ ನನಗೆ. ಒಂದು ಸಿಂಪಲ್ ಆದಂಥ ಮಾರ್ಕ್ಸ್ ಕಾರ್ಡ್ಗಳನ್ನು ಬೇಗ ಬೇಗ ಇಶ್ಯೂ ಮಾಡೋಕ್ಕಾಗ್ತಾಯಿಲ್ಲ ಇವರಿಗೆ. ಸೊ ಎಲ್ಲರೂ ಅಪ್ಲೈ ಮಾಡಿದ್ದೀರಾ ನೀವು, ಆದರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸ್ಯಾಂಪ್ಲಿಂಗ್ ಅಂತೇಳಿ ಕೊಟ್ಟರು ಸ್ಟಾರ್ಟಿಂಗಲ್ಲಿ. ಒಂದಷ್ಟು ಕಾಲೇಜ್ಗಳಿಗೆ ಸ್ಯಾಂಪ್ಲಿಂಗ್ ಅಂತ ಇಶ್ಯೂ ಮಾಡಿದರು, ಆದರೆ ಅದನ್ನು ಪರ್ಫೆಕ್ಟಾಗಿ ಬಲ್ಕಲ್ಲಿ ಇಶ್ಯೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದು ಪ್ರಿಂಟಿಂಗ್ ಪ್ರೆಸ್ ಪ್ರಾಬ್ಲಮ್ ಇರ್ಬೋದು ಮತ್ತು ಬೋರ್ಡ್ದು ನಡುವೆ ಪ್ರಾಬ್ಲಮ್ಮು. ಟೋಟಲಾಗಿ ಕಂಪ್ಲೀಟಾಗಿ ಈ ವಿಚಿತ್ರವಾದಂಥ ಒಂದು ಪ್ರೊಸೀಜರ್ ನಡೀತಾ ಇದೆ ಅಂತ ಹೇಳ್ಬೋದು. ಇದು ಯಾವಾಗ ಸಾಲ್ವ್ ಆಗುತ್ತೆ ಅಂತ ಕೂಡ ನಾನು ಹೇಳಕ್ಕೆ ಹೋಗೋದಿಲ್ಲ. ನೀವೇ ಏನು ವಿದ್ಯಾರ್ಥಿಗಳು ಈಗ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಕ್ರಿಯೇಟ್ ಮಾಡಿದಿರಿ, ಹಾಗೆ ನೀವು ಕೂಡ ನೀವೇ ಏನು ಮಾಡಬೇಕಂತಂದರೆ ಇದನ್ನು ಬೇಗ ಸಾಲ್ವ್ ಮಾಡಿ ನೀವೇ ಇದನ್ನು ಮಾರ್ಕ್ಸ್ ಕಾರ್ಡ್ಗಳನ್ನು ತರಿಸ್ಕೋಬೇಕಾಗತ್ತೆ. ಯಾರೋ ಬೆಂಗಳೂರು ಸೈಡಲ್ಲಿದ್ದೀರಿ, ಬೆಂಗಳೂರು ಸಮೀಪದಲ್ಲಿದೆ ಅಥವಾ ಬೆಂಗಳೂರಲ್ಲಿದ್ದೀರಿ, ಅಂಥವ್ರುಗಳಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ನೀವು ಬೋರ್ಡಿಗೆ ಕಂಟಿನ್ಯೂಸ್ ಆಗಿ ಬೋರ್ಡಿಗೆ ಹೋಗಿ ಅಲ್ಲಿ ನಿಮ್ಮ, ಯಾಕಂದರೆ ಸ್ಟೂಡೆಂಟ್ ಅಂದರೆ ರೆಸ್ಪಾನ್ಸ್ ಮಾಡ್ತಾರೆ, ಸ್ಟೂಡೆಂಟ್ ಮಾತುಗಳಿಗೆ ರೆಸ್ಪಾನ್ಸ್ ಮಾಡ್ತಾರೆ ಹೊರತು ಯಾರೋ ಥರ್ಡ್ ಪಾರ್ಟಿ ಬಂದು ಹೊರಗಡೆಯಿಂದ ಬಂದು ಆ ವಿದ್ಯಾರ್ಥಿಗಳು ಹೆಲ್ಪ್ ಮಾಡಿರಿ ಅಂತಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ವಿದ್ಯಾರ್ಥಿ ಬಂದು ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ನಮಗೆ ಅಂತ ಅವ್ರು ಅಂತಾರೆ. ಹೀಗಾಗಿ ನೀವು ಬೋರ್ಡಿಗೆ ಹೋಗಿ ನಿಮ್ಮ ಪ್ರಾಬ್ಲಮ್ಗಳನ್ನು, ವಿದ್ಯಾರ್ಥಿಗಳು ಹೋಗಿ ಪ್ರಾಬ್ಲಮ್ಗಳನ್ನು ಅಲ್ಲಿ ನೀವು ಹೇಳಿ ಬಂದರೆ ಅವರು ಕೂಡ ಅಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಬಿಸಿ ಮುಟ್ಟುತ್ತೆ. ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡ್ತಾರಪ್ಪ ವಿದ್ಯಾರ್ಥಿಗಳು ಅಂಥೇಳಿ ಅದು ಎಲ್ಲ ಕ್ಲಿಯರ್ ಆಗ್ಬೋದು. ಅಲ್ಲಿ ತನಕ ನಿಮಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಪ್ರಾಬ್ಲಮ್ಮು, ಏನೋ ಒಂದು ಕನೆಕ್ಷನ್ ಇದೆ ಇದಕ್ಕೆ. ಈ ರಿಜಿಸ್ಟ್ರೇಷನ್ನು, ಸರ್ಟಿಫಿಕೇಟ್ಸು, ಆಮೇಲೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ಸು, KNC ರಿಜಿಸ್ಟ್ರೇಷನ್ನು, ಇವೆಲ್ಲ ಕೂಡ ಮೂರು ಕೂಡ ಒಂದು ಜಂಜಡದ ಒಳಗಡೆ ಸಿಕ್ಕೊಂಡ್ಬಿಟ್ಟಿದ್ದಾವೆ. ಯಾಕಂತಲೂ ಕೂಡ ಅರ್ಥ ಆಗ್ತಾಯಿಲ್ಲ. ಅದು ಕ್ಲಿಯರಾಗಿ ಕೂಡ ಬೋರ್ಡ್ನವರು ಹೇಳ್ತಾ ಇಲ್ಲ. ನಾನು ಕೂಡ ಅದ್ರ ಬಗ್ಗೆ ಕ್ಲಿಯರಾಗಿ ನಿಮ್ಮ ಇಲ್ಲಿ ಪಬ್ಲಿಕಲ್ಲಿ ಹೇಳೋಕ್ಕೂ ಹೋಗೋದಿಲ್ಲ. ಬಟ್ ಒಂದೇ ಹೇಳೋದೇನಂತಂದರೆ ಏನೋ ಮಾಹಿತಿ ಬಂದರೂ ಕೂಡ ನಾವು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ, ಇಲ್ಲ ಅಂತಿಲ್ಲ. ಇಲ್ಲ ಅಂತಂದರೆ ನಾವು ವಿಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಮಾಡೋಕ್ಕೆ ಹೋಗೋದಿಲ್ಲ ಅಂತಂದರೆ ಸುಮ್ಮನೆ ರೀ, ಎದಕ್ಕೆ ಮಾಡಬೇಕಂತೇಳಿ ನಂದು